ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ಪ್ರಿಯಾ ಶ್ರೀಗುರು. ಕಲಬುರಗಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರ ಮಳಿಗೆಗಳಿಗೂ ಹೆಚ್ಚಾಗಿ ಬೇರೆ ಮಳಿಗೆಗಳನ್ನು ಸ್ಥಾಪನೆ ಮಾಡಲಾಗಿದ್ದು, ಕೃಷಿಯೇತರ ಮಳಿಗೆಗಳನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ವಿವಿಧ ಘಟನೆಗಳ ನೇತೃತ್ವದಲ್ಲಿ ನಗರದ ಎಪಿಎಂಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಹೋರಾಟಗಾರರು, ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇತ್ತೀಚೆಗೆ ರೈತ ಚಟುವಟಿಕೆಗಳಿಗೂ ಹೆಚ್ಚಾಗಿ ಬೇರೆ ವ್ಯಾಪಾರ ಮಳಿಗೆಗಳನ್ನು ಸ್ಥಾಪನೆ ಮಾಡಲಾಗುತ್ತಿದೆ. 100ಕ್ಕೂ ಹೆಚ್ಚು ಅನ್ಯ ಮಳಿಗೆಗಳನ್ನು ತೆರೆಯಲಾಗಿದೆ. ಇದರಿಂದ ರೈತ ಚಟುವಟಿಕೆಗಳಿಗೆ ಸಮಸ್ಯೆ ಉಂಟಾಗುತ್ತಿದೆ ಎಂದು ಕಿಡಿಕಾರಿದರು. ಪ್ರತಿಭಟನೆಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ, ಹಿಂದೂ ಜಾಗೃತಿ ಸೇನೆಯ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾಧಿ, ಮುಖಂಡರಾದ ಶ್ರವಣ್ ಕುಮಾರ್ ನಾಯಕ್, ವೀರಣ್ಣ ಬೇಲೂರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ಲ ವರ್ತಕರಲ್ಲಿ ಕೂಡ ನಾವು ತಿಳಿಸಿದ್ದೀವಿ. ಸುದ್ದಿ ಮಾಧ್ಯಮದ ಮೂಲಕ ಏನು ತಿಳಿಸೋದು ಅಂತಂದರೆ, ಅವರು ಡಿಸೆಂಬರ್ 30 ಒಳಗಡೆ ಖಾಲಿ ಮಾಡಿಕೊಳ್ಳದೇ ಇದ್ದರೆ ನಾವು ನಮ್ಮ ಕಾನೂನಿನ ಪ್ರಕಾರ ಅವರಿಗೆ ಅನಿವಾರ್ಯವಾಗಿ ಏನಾದರೂ ಹಾನಿ ಲಾಭ ಪ್ರಶ್ನೆ ಬರೋದಿಲ್ಲ. ನಮ್ಮ ಕಾಯ್ದೆಯ ಪ್ರಕಾರ ನಾವು ಅವರನ್ನು ತೆರವುಗೊಳಿಸ್ತೀವಿ ಅಂತ ಹೇಳಿ ಹಾಗೆ ಇದು ಕಲಬುರಗಿ ಒಂದು ಶರಣರು ಸಂತರ ನಾಡು. ಇಲ್ಲಿ ನಾವು ಏನು ಒಂದು ಹಿಂಸೆ ಅಥವಾ ಒಂದು ಮನಸ್ಸಿಗೆ ನೋವಾಗುವಂಥ ವರ್ತನೆಗಳನ್ನು ತಕರು ಮಾಡೋದು ಬೇಡ. ಅವರಿಗೂ ಕೂಡ ಅವಕಾಶ ಕೊಟ್ಟಿದ್ದಿದೆ. ನಮ್ಮೆಲ್ಲರ ಏನು ರೈತ ಪರ ಸಂಘಟನೆಗಳಿರಲಿ, ರೈತರಿರಲಿ, ನಮ್ಮ ಕಾಯ್ದೆಯ ಒಂದು ಏನು ಅದಕ್ಕೇನಂತೀವಿ ನಾವು ಮೋಟೋ, ನಮ್ಮ ಉದ್ದೇಶ ಏನಿದೆ, ಕೃಷಿ ಉತ್ಪನ್ನ ಚಟುವಟಿಕೆಗಳು ನಡೀಬೇಕು. ಅದಕ್ಕೆ ನಮ್ಮ ವರ್ತಕ ಬಂಧುಗಳಲ್ಲಿ ಯಾರು ಬಾಡಿಗೆ ಕೊಟ್ಟಿದ್ದಾರೆ ಅವರಲ್ಲಿ ಈ ಮೂಲಕ ನಾನು ಕೂಡ ಮನವಿ ಮಾಡಿಕೊಳ್ತೇನೆ. ಅವರು ಇನ್ನೂ ಇದಕ್ಕೆ ಏನು